ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಶಿವನೇ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಬಹುಳ ದ್ವಾದಶಿ, ಮಂಗಳವಾರ, ದಿನಾಂಕ 16/12/2025. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ ಬರ್ತದೆ, ತಿಥಿ ಬಂದು ದ್ವಾದಶಿ ಬರ್ತದೆ. ಇದು ರಾತ್ರಿ 11:45 ಇರ್ತದೆ. ನಕ್ಷತ್ರ ಸ್ವಾತಿ ನಕ್ಷತ್ರ. ಮಧ್ಯಾಹ್ನ 2:50 ಇರ್ತದೆ. ಯೋಗ ಬಂದು ಅತಿಗಂಡ ಇರ್ತದೆ. ಕರ್ಣ ಬಂದು ಕೌಲವ ಇರ್ತದೆ. ಈ ದಿನದ ವಿಶೇಷ ಏನಪ್ಪ ಅಂದರೆ, ಈ ದಿನ ದ್ವಾದಶಿ, ಅದರ ಜೊತೆಯಲ್ಲಿ ರವಿಯು ಧನುಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಧನುರ್ಮಾಸ ಅಂತಕ್ಕಂಥ ವಿಶೇಷ ದಿನ ಪ್ರಾರಂಭ ಆಗ್ತದೆ. ಈ ಧನುರ್ಮಾಸದ ಬಗ್ಗೆ ನಾನು ಒಂದು ಸಪರೇಟಾಗಿ ಎಪಿಸೋಡ್ ಮಾಡಿ ಹಿಂದೆ ಹೇಳಿದ್ದೀನಿ. ಧನುರ್ಮಾಸ ಅಂದ್ರೇನು, ಧನುರ್ಮಾಸದ ಕಟ್ಲೆಗಳು ಅಂದ್ರೇನು, ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದನ್ನು ಆಚರಣೆ ಮಾಡೋದ್ರಿಂದ ಫಲಗಳೇನು ಅಂತಕ್ಕಂಥದ್ದೆಲ್ಲ ಮೊದಲೇ ತಿಳಿಸಿದ್ದೀನಿ. ಸೂರ್ಯನು ಮೂಲಾ ನಕ್ಷತ್ರದ ಪ್ರಥಮ ಪಾದದಲ್ಲಿ ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. ಯಾವತ್ತು ಗುರು ಸ್ಥಾನ ಪಲಟ ಮಾಡ್ತಾನೆ, ಅವಾಗ ಈ 12 ರಾಶಿಯವರೆಗೂ ಗ್ರಹತೆಗಳು ಬದಲಾವಣೆ ಆಗ್ತದೆ. ಆ ಸೂರ್ಯನ ಚಲನೆ ಮೇಲೆ ಬಹಳ ಡಿಪೆಂಡ್ ಆಗಿರ್ತದೆ. ಅವರ ಅದೃಷ್ಟಗಳು, ದುರಾದೃಷ್ಟಗಳು, ಆದಾಯ ಎಲ್ಲನೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದರ ಜೊತೆಗೆ ಇನ್ನೊಂದು ವಿಶೇಷಪ್ಪ ಅಂದರೆ, ವೃಶ್ಚಿಕ ರಾಶಿಗೆ ಬುಧನು ಪ್ರವೇಶ ಮಾಡ್ತಾನೆ. ಇಬ್ಬರದು ಗೋಚಾರಗಳು ಇವತ್ತು. ಬುಧನು ಪ್ರವೇಶ ಮಾಡ್ತಾನೆ, ಸೂರ್ಯನು ಸಹ ಸ್ಥಾನ ಪಲಟ ಮಾಡ್ತಾನೆ. ಮತ್ತು ಆ ರೀತಿ ಮಾಡಿದಾಗ ನಾವು ತಾತ್ಕಾಲಿಕ ಗ್ರಹ ಸಂಪತ್ತು ನೋಡಿದಾಗ, ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ, ಸಿಂಹದಲ್ಲಿ ಕೇತು ಇರ್ತಾನೆ, ವೃಶ್ಚಿಕದಲ್ಲಿ ಬುಧ ಮತ್ತು ಶುಕ್ರ ಇರ್ತದೆ, ಧನುಸ್ಸಿನಲ್ಲಿ ರವಿ ಕುಜ ಇರ್ತಾರೆ, ಕುಂಭದಲ್ಲಿ ರಾಹು ಇರ್ತಾನೆ, ಮೀನದಲ್ಲಿ ಶನಿ ಇರ್ತಾನೆ. ಅಂದರೆ ಎಲ್ಲ ಲೆಕ್ಕಾಚಾರಗಳು ಬದಲಾವಣೆ ಆಗುತ್ತೆ. ಯಾರೋ ಇಬ್ಬರ ಮೂಲ ಕಾರಣ ಇದಕ್ಕೆ ಯಾರೋ ಸೂರ್ಯನು, ಅದೇ ರೀತಿಯಲ್ಲಿ ಬುಧನು. ಇವರಿಂದ ಎಲ್ಲರ ಗ್ರಹಗತಿಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಸಾಮಾನ್ಯವಾಗಿ ಇವರಿಬ್ಬರು ಬದಲಾವಣೆ ಆದಾಗ ಸಾಮಾನ್ಯವಾಗಿ ದ್ವಾದಶ ರಾಶಿಯವರಿಗೆ ಪೂರ್ತಿಯಾಗಿ ಹಲವು ಕಷ್ಟಕಾಲಗಳು ಬರ್ತದೆ, ಮಂದ ಪ್ರಗತಿ ಆಗ್ತದೆ. ಇವೆಲ್ಲವನ್ನು ನೀವು ದೈವಾನುಕೂಲದಿಂದ, ದೈವ ಪ್ರಾರ್ಥನೆಯಿಂದ ನಿವಾರಣೆ ಮಾಡ್ಕೊಳ್ಬೋದು. ಧನುರ್ಮಾಸ ಬಹಳ ಶ್ರೇಷ್ಠವಾದ ಮಾಸ, ಶ್ರೀಮನ್ನಾರಾಯಣನ ಧ್ಯಾನ ಮಾಡೋಕ್ಕೆ. ಈಗ ನಾವು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ, ಈ ರವಿ ಬುಧ ಎಲ್ಲನೂ ಲೆಕ್ಕಾಚಾರ ಹಾಕಿದಾಗ ನೋಡಿ, ಈ ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ರೈತರಿಗೆ ಸಂತಸ. ತೋಟಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗಂತೂ ಬಹಳ ಮಿಶ್ರ ಫಲಗಳಾಗ್ತದೆ. ಹೈನುಗಾರಿಕೆಗಳಿಗೆ ಶುಭ ಫಲ ಆಗ್ತದೆ. ವಿದೇಶ ಹಾಗೂ ದೂರಗಳಿರ್ತಕ್ಕಂತಹ ವಿದ್ಯಾರ್ಥಿಗಳು, ನೌಕರರಿಂದ ನಿಮಗೆ ಒಳ್ಳೆಯ ಸುದ್ದಿ ಬರ್ತದೆ. ಹಾರೋತ್ಪನ್ನ ಮಾಡ್ತಕ್ಕಂಥವ್ರಿಗೆ ಈ ದಿನ ಬಹಳ ಒಳ್ಳೆಯ ದಿನ. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಾರಾಯಣ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ನೋಡಿ, ಇವರಿಗೆ ಸ್ವಲ್ಪ ಈ ಒಂದು ಒಳ್ಳೆಯ ದಿನಗಳೇನಿರೋದಿಲ್ಲ. ಅಲ್ಲಿ ಏನಾಗುತ್ತಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ, ಆಸ್ತಿ ವ್ಯವಹಾರಗಳಲ್ಲಿ ಹಿನ್ನಡೆ. ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾಪ್ರಗತಿ ಇರ್ತದೆ. ಜೇನು, ರೇಷ್ಮೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಇರ್ತದೆ. ನೋಡಿ, ಹೈನುಗಾರಿಕೆ ಅವರಿಗೆ ಒಳ್ಳೆಯದಾಗ್ತದೆ. ಹೈನುಗಾರಿಕೆ ಅಂದರೆ ಎಲ್ಲ ಬಂದ್ಬಿಡುತ್ತಿದ್ರಲ್ಲಿ ಜೀವನಗಳು ಸಾಕ್ತಕ್ಕಂಥದ್ದು. ಇವು ನಂದೀಶ್ವರನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೇಲೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರಿಗಳಿಗೆ ಶುಭ ದಿನ, ವ್ಯವಸಾಯಗಾರರಿಗೆ ಮಿಶ್ರ ಫಲ. ಅದೇ ರೀತಿಯಲ್ಲಿ ದಲ್ಲಾಳಿಗಳಿಗೆ ಶುಭಕರವಾಗಿರ್ತಕ್ಕಂಥ ಲಾಭವಾದ ಸಮಯ ಇದು. ಮತ್ತು ಈ ನ್ಯಾಯವಾದ ಏನು ಮಾಡ್ತಾರೆ ಲಾಯರ್ಗಳು, ಅವರಿಗೆ ಒಳ್ಳೆಯ ಶುಭ ದಿನಗಳು ಬರ್ತದೆ. ಇವಾಗ ಈ ಚಿನ್ನ, ಬೆಳ್ಳಿ, ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತದೆ. ನೀವು ಕಾಲಭೈರವಾಷ್ಟಕ ಅಂತಕ್ಕಂಥ ಒಂದು ಅಷ್ಟಕವನ್ನು ಪಾರಾಯಣ ಮಾಡಿ. ಇಲ್ಲದಿದ್ದರೆ ಮೊಬೈಲಲ್ಲಿ ಬರ್ತದೆ, ಹಾಕ್ಕೊಂಡು ಕೇಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಕೈಗಾರಿಕಾ ಉದ್ಯಮಿಗಳಿಗೆ ಶುಭ. ಪತ್ರ ಬರಹಗಾರರು, ಡೀಡ್ಸ್ ರೈಟರ್ಸ್ ನೋಡಿ, ಈ ಕಂಪ್ಯೂಟರ್ ಪ್ರಿಂಟ್ ಟೈಪಿಂಗ್ ಮಾಡ್ತಾರೆ ನೋಡಿ, ಬ್ರೌಸಿಂಗ್ ಅವರು, ಅವರಿಗೆ ಬಹಳ ಶುಭಕರವಾದ ದಿನ. ಜವಳಿ ವ್ಯಾಪಾರಿಗಳಿಗಂತೂ ಒಳ್ಳೆಯ ವ್ಯಾಪಾರ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ರೆಡಿಮೇಡ್ ಗಾರ್ಮೆಂಟ್ಸ್ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಶಕ್ತಿ ದೇವತೆಗಳನ್ನು ಪೂಜೆ ಮಾಡಿ. ಯಾರಾದರಾಗ್ಬೋದು ಶಕ್ತಿ ದೇವತೆ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಆಗ್ಬೋದು, ಗಂಗಮ್ಮನ ಆಗ್ಬೋದು, ಮಾರಮ್ಮನ ಆಗ್ಬೋದು, ಮಧ್ಯಮ್ಮನ ಆಗ್ಬೋದು. ನಿಮಗೆ ಹತ್ತಿರದಲ್ಲಿ ಸಿಗ್ತಕ್ಕಂಥ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣ ನಮಸ್ಕಾರ ಹಾಕಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಆದ್ಮೇಲೆ ಸಿಂಹರಾಶಿಗೆ ಬರೋಣ. ನೋಡಿ, ಸಿಂಹರಾಶಿಯವರಿಗೆ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ,
ಹೊಸ ಹೂಡಿಕೆಯಿಂದ ಲಾಭ, ಅಂದರೆ ಹೊಸದಾಗಿ ಪ್ಲಾನ್ ಮಾಡೋದ್ರಿಂದ ಈ ಸಮಯದಲ್ಲಿ ನಿಮಗೆ ಲಾಭದಾಯಕ ಬರ್ತದೆ. ವಿದೇಶದಲ್ಲಿರ್ತಕ್ಕಂಥವರಿಂದ ನಿಮಗೆ ನೆರವು ಸಿಗ್ತದೆ. ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ. ಹೂವು ಹಣ್ಣು ತರಕಾರಿ ಬೆಳೆಗಾರರಿಗಂತೂ ಸ್ವಲ್ಪ ಫಲ. ಹತ್ತು ಕಡೆ ಹೆಚ್ಚಿನ ರೇಟು ಹೋಗಲ್ಲ, ಇತ್ತು ಕಡೆ ಕಡಿಮೆ ರೇಟ್ ಹೋಗಲ್ಲ, ಮಧ್ಯಮವಾದ ಪ್ರಗತಿ ಇರ್ತದೆ. ಹೂವು ಹಣ್ಣು ತರಕಾರಿ ಮಾರೋರಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ. ನೀವು ಅಂಗಾರಕ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯ ನೋಡಿ ಎಲ್ಲ ಬಂದ್ಬಿಟ್ರಿಲ್ಲಿ. ಅವುಗಳಲ್ಲಿ ಶುಭ. ಆರೋಗ್ಯ ಸಹಾಯಕರಿಗೆ ಶುಭ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ಆಗಿರ್ತದೆ. ತೆಂಗು ಅಡಿಕೆ ಬೆಳೆಗಾರರಿಗೆ ಮಿಶ್ರ ಫಲ ಇರ್ತದೆ. ಈ ಮೆಡಿಕಲ್ ಸ್ಟೋರ್ ಇಟ್ಟವ್ರಿಗಂತೂ ಒಳ್ಳೆ ವ್ಯಾಪಾರ ಆಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಮೇರೆ. ಅಲ್ಲಿಂದ ತುಲಾ ರಾಶಿಗೆ ಬಂದಾಗ ಬಿಡಿ ಪ್ರಯಾಣದಿಂದ ಅನುಕೂಲ, ಮಕ್ಕಳಿಂದ ಶುಭ ಸಮಾಚಾರಗಳು, ರೈತರಿಗೆ ಮಿಶ್ರ ಫಲ. ಈ ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ಈ ರಬ್ಬರ್ ಪ್ಲಾಂಟರ್ಸು, ಈ ದಾಲ್ಚಿನ್ನಿ ಚಕ್ಕೆ ಬೆಳೀತಕ್ಕಂಥವ್ರು, ಏಲಕ್ಕಿ ಬೆಳೆಗಾರರಿಗೆಲ್ಲ ಒಳ್ಳೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ನಿಮ್ಮ ರೇಟ್ಗಳೆಲ್ಲ ಇವಾಗ ಈ ತಿಂಗಳಲ್ಲಿ ನಿಷ್ಕರ್ಷ ಆಗಿಬಿಡ್ತದೆ. ಎಲ್ಲ ರೀತಿಯ ವ್ಯಾಪಾರಿಗಳಿಗೂ ಸಹ ಶುಭ ದಿನ. ಈ ದಿನ ಯಾವುದೇ ವ್ಯಾಪಾರ ಮಾಡಿರಲಿ ಅವನು ಎಷ್ಟು ಲಾಭ ಸಂಪಾದಿಸ್ಕೊಳ್ತಾನೆ. ನೀವೇನೋ ವಿಶೇಷ ನೋಡಿ, ಪಕ್ಷಿಗಳಿಗೆ ಉಣಬಡಿಸಿ ನೋಡಿ. ಮನೆ ಮೇಲಾಗಲಿ ಮುಂದೆ ಆಗಲಿ ಸ್ವಲ್ಪ ಅಕ್ಕಿ ಕಾಳು, ಕಳ್ಳೆ ಬೀಜ ಹಾಕಿದ್ರೆ ಈ ಗುಬ್ಬಚ್ಚಿಗಳು, ಕಾಕಿಗಳು ಅಥವಾ ಗಿಣಿಗಳು ಯಾವುದೋ ಪಕ್ಷಿ ಬಂದು ತಿಂತದೆ. ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಮೇಲೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬರೋಣ. ನಿರುದ್ಯೋಗಿಗಳಿಗೆ ಶುಭ ದಿನ, ಕಟ್ಟಡ ಗುತ್ತಿಗೆಗಾರರಿಗೆ ಶುಭ ದಿನ, ಕಟ್ಟಡ ಕಾರ್ಮಿಕರಿಗಂತೂ ಒಳ್ಳೆಯ ದಿನ. ರೇಷ್ಮೆ ಬೆಳೆಗಾರರಿಗೆ ಮಿಶ್ರ ಫಲ. ಈ ಕಟ್ಟಡ ಸಾಮಗ್ರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಬೇಡಿಕೆ ಇರ್ತದೆ. ಗೋಗ್ರಾಸ ಹಿಡಿದ್ರೆ ಹಸುಗೆ ಉಣಬಡಿಸಿ ಗೋಮಾತೆಗೆ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಔದ್ಯೋಗಿಕ ಹಿನ್ನಡೆ, ಆರ್ಥಿಕ ಸಮಸ್ಯೆಗಳು, ಎಲ್ಲ ರೀತಿಯಲ್ಲಿ ರೈತರಿಗೆ ಮಿಶ್ರ ಫಲ ಇರತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಶುಭ ಲಾಭ. ನವಗ್ರಹ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ದೈಹಿಕ ಮಾನಸಿಕ ಸದೃಢತೆ. ಹೂವಿನ ಬೆಳೆಗಾರರಿಗೆ, ಮಾರಾಟಗಾರರಿಗೆ ಶುಭಕರವಾದ ದಿನಗಳು. ಗೆಡ್ಡೆ ಗೆಣಸು ಮಾರ್ತಕ್ಕಂಥವ್ರಿಗೆ ಅಲ್ಪ ಪ್ರಗತಿ. ವಿದೇಶದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಮತ್ತು ನೌಕರರಿಂದ ನಿಮಗೆ ಶುಭ ವಾರ್ತೆಗಳು. ವೈದ್ಯರಿಗೆ ಒಳ್ಳೆಯ ದಿನ. ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಕುಂಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಕೌಟುಂಬಿಕ ಕಲಹಗಳು, ಧನ ನಷ್ಟ. ಸ್ವಲ್ಪ ಜಾಗರೂಕರಾಗಿರಿ. ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಮಾತಾಡೋಕೆ ಹೋಗ್ಬೇಡಿ. ಮೌನಂ ಈ ಮೌನ ಇದ್ದರೆ ನಮಗೇನಾಗತ್ತಪ್ಪ ಅಂದರೆ ಅವಾಗ ಕಲಹ ನಿವಾರಣಂ, ಕಲಹಗಳೇ ಆಗೋದಿಲ್ಲ. ಮೌನಂ ಕಲಹಂ ನಾಸ್ತಿ ಅಂತಾರೆ. ಆ ರೀತಿ ಇರಬೇಕು ನೀವು. ಅರ್ಚಕ ಆಗಮಿಕ ಪುರೋಹಿತರಿಗಂತೂ ಈ ಸಮಯದಲ್ಲಿ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಈ ಜಾನುವಾರು ವ್ಯಾಪಾರಿಗಳಿಗೆ ಒಳ್ಳೆಯ ಉತ್ತಮವಾದ ಲಾಭ. ಗೋಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು. ಒಳ್ಳೆ ನಿಮಗೆ ದುಡ್ಡು ಬರ್ತದೆ ಈ ದಿನ. ಮಕ್ಕಳಿಂದ ಶುಭಕರದ ವಾರ್ತೆಗಳು ಬರ್ತದೆ. ಈ ರೈತರಿಗೆ ಅದರಲ್ಲಿ ವಿಶೇಷವಾಗಿ ಪ್ಲಾಂಟೇಶನ್ ಮಾಡ್ತಾರೆ ನೋಡಿ. ರಬ್ಬರ್ ಪ್ಲಾಂಟೇಶನ್ಸು, ಕಾಫಿ ಪ್ಲಾಂಟೇಶನ್ಸು, ಈ ಅಡಿಕೆ ತೋಟಗಳು, ಇವರಿಗೆಲ್ಲ ಒಳ್ಳೆಯದಾಗ್ತದೆ. ಸ್ವ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ. ಕುಶಲಕರ್ಮಿಗಳಿಗಂತೂ ಬಹಳ ಸುಖಕರವಾದ ಒಳ್ಳೆಯ ದಿನ. ಒಳ್ಳೆಯ ವ್ಯಾಪಾರ ಆಗ್ತದೆ. ಈ ಕುಂಬಾರ, ಚೀನಿವಾರ, ಸಮಗಾರ, ನೇಕಾರ ಇವರಿಗೆಲ್ರಿಗೂ ಇವರು ಕುಶಲಕರ್ಮಿಗಳು. ಈ ಕುಶಲಕರ್ಮಿಗಳಿಗೆ ಒಳ್ಳೆಯ ಲಾಭ ಇರ್ತದೆ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನ 12 ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ. ಆದ್ಮೇಲೆ ಈ ಒಂದು ಸೂರ್ಯ ಭಗವಾನನು ತನ್ನ ಸ್ಥಾನ ಬದಲಾವಣೆ ಆಗಿರ್ತಕ್ಕಂಥ ಎಲ್ಲ ಒಳ್ಳೆಯ ಫಲಗಳು ನಿಮಗೆ ಬರಲಿ ಅಂತ ಸೂರ್ಯ ಭಗವಾನಲ್ಲಿ ಧ್ಯಾನ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಮರೆಯದೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಅನುಮಾನ ಇರತಕ್ಕಂಥದ್ದು ಕಾಮೆಂಟ್ ಮುಖಾಂತರ ಹೇಳಿ ನಾನು ಸೂಕ್ತವಾಗಿ ನಾವು ಆನ್ಸರ್ ಕೊಡ್ತೀವಿ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.